ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಈ ಪೌಡರ್ನ ನೀವು ಸ್ಕಿನ್ನಿಗೆ ಹಚ್ಕೊಳೋದ್ರಿಂದ, ಅಂದರೆ ಬಾಡಿಗಾಗಿರ್ಬೋದು, ಫೇಸಿಗಾಗಲಿ ಹಚ್ಕೊಳೋದ್ರಿಂದ ತುಂಬಾ ಗ್ಲೋ ಬರುತ್ತೆ. ಡೈಲಿ ಬೇಸಿಸ್ ಮೇಲೆ ನೀವು ಹಚ್ಕೋಬೋದು. ಇದನ್ನು ನೀವು ಬಾತಿಂಗ್ ಪೌಡರ್ ಆಗಿನೂ ಸಹ ಬಳಸ್ಕೋಬೋದು. ಈ ಪೌಡರ್ಗೆ ನೀರಾಗಲಿ ಅಥವಾ ಮೊಸರು ಈ ಥರ ಏನಾದರೂ ಹಚ್ಕೊಂಡು ಈ ಥರ ಕೈ ಮೇಲೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ರೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಇದರಿಂದ ಏನೇನು ಉಪಯೋಗ ಇದೆ ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ. ಈ ಪೌಡರ್ನ ಮಾಡೋದಕ್ಕೆ ನಾನು ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಬೌಲಷ್ಟು ಹೆಸರು ಕಾಳು, ಹಾಗೆ ಮೈಸೂರು ಬೇಳೆ, ಕಡಲೆಬೇಳೆ, ಅರಿಶಿನ, ಬಾದಾಮಿ ಹಾಗೆ ಅಕ್ಕಿ ಇದಿಷ್ಟನ್ನು ಬಳಸ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಹೆಸರು ಕಾಳು ಬಳಸೋದ್ರಿಂದ ನಮ್ಮ ಫೇಸ್ ಗ್ಲೋ ಆಗುತ್ತೆ, ಹಾಗೆ ಆ್ಯಕ್ನಿ ಮತ್ತು ಪಿಂಪಲ್ಸು ಬರ್ದಲ್ಲಿರೋ ಥರ ಪ್ರಿವೆಂಟ್ ಮಾಡುತ್ತೆ, ಹಾಗೆ ಫೇಶಿಯಲ್ ಹೇರ್ ಗ್ರೋತನ್ನು ಕಮ್ಮಿ ಮಾಡುತ್ತೆ, ಸ್ಲೋ ಡೌನ್ ಮಾಡುತ್ತೆ ಇದು ಹೆಸರು ಕಾಳು ಬಳಸೋದ್ರಿಂದ. ಹಾಗೆ ತೊಗರಿ ಬೇಳೆ, ನಾವು ಮೈಸೂರು ಬೇಳೆ ಅಂತೀವಲ್ಲ, ಆ ಬೇಳೆ ಬಳಸೋದ್ರಿಂದ ನಮ್ಮ ಫೇಸ್ ಗ್ಲೋ ಆಗುತ್ತೆ. ಇದು ಒಂದು ರೀತಿ ಮಾಯ್ಶ್ಚರೈಸರ್ ಥರನೂ ಹೆಲ್ಪ್ ಮಾಡುತ್ತೆ, ಹಾಗೆ ಕ್ಲೆನ್ಸಿಂಗ್ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ನಿಮ್ಮ ಫೇಸು ಬ್ರೈಟ್ನೆಸ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಅರಿಶಿನ ಹಾಗೆ ಅಕ್ಕಿ ಹಿಟ್ಟು, ನಾವು ಅಕ್ಕಿನ ಏನು ಹಾಕ್ತಿದ್ದೀವಲ್ಲ, ಇದಿಷ್ಟರಿಂದನೂ ನಿಮ್ಮ ಫೇಸ್ ಗ್ಲೋ ಆಗುತ್ತೆ, ಹಾಗೆ ಟ್ಯಾನ್ ರಿಮೂವ್ ಆಗುತ್ತೆ. ನಾನು ಇಲ್ಲಿ ಏನೇನು ಬಳಸಿದ್ದೀನೋ ಇಂಗ್ರೀಡಿಯೆಂಟ್ಸು ಪುಡಿ ಮಾಡೋದಕ್ಕೆ, ಇದಿಷ್ಟು ಆದಷ್ಟು ಮನೆಯಲ್ಲೇ ಇರುವಂಥ ಕಾಳುಗಳನ್ನ ಬಳಸಿ ಮಾಡ್ತಾ ಇರೋದು. ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಆರೆಂಜ್ ಪೀಲನ್ನ ಒಣಗಿಸಿಟ್ಕೊಂಡಿದ್ದೀನಿ. ಅಂದರೆ ನೀವು ಆರೆಂಜ್ ಏನಾದ್ರು ಮನೆಗೆ ತಂದಾಗ ಸಿಪ್ಪೆನ ಬಿಸಾಡ್ತೀರಾ, ಅದ್ರ ಬದಲು ಆ ಸಿಪ್ಪೆನ ಒಣಗಿಸಿಟ್ಕೊಂಡು ಅದನ್ನು ಸಹ ಪುಡಿ ಮಾಡ್ಕೊಂಡು ಬಳಸ್ಕೋಬೋದು. ಇದು ಸಹ ಸ್ಕಿನ್ಗೆ ತುಂಬಾ ಗ್ಲೋ ಕೊಡುತ್ತೆ. ಸ್ನಾನ ಮಾಡಬೇಕಾದ್ರೆ ಸೋಪನ್ನು ಬಳಸ್ಕೊಂಡು ಸ್ನಾನ ಮಾಡ್ತೀವಿ, ಅದ್ರ ಬದಲು ಈ ಥರ ಒಂದು ಪುಡಿನ ನಾವು ಡೈಲಿ ಹಚ್ಕೊಳೋದ್ರಿಂದ ಫೇಸ್ಗಾಗಲಿ ಬಾಡಿಗಾಗಲಿ ತುಂಬಾ ಗ್ಲೋ ಕೊಡುತ್ತೆ, ಹಾಗೆ ತುಂಬಾ ಹೆಲ್ತಿಯಾಗೂ ಇರುತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ಥರ ಒಂದು ಪೌಡ್ರನ್ನ ಮಾಡಿಟ್ಕೊಂಡ್ರೆ ನಿಮಗೆ 1 ತಿಂಗಳವರೆಗೂ ಆರಾಮಾಗಿ ಬರುತ್ತೆ. ಡೈಲಿ ಫೇಸ್ಗೂ ಹಚ್ಕೋಬೋದು, ಹಾಗೆ ಬಾಡಿಗೂ ಹಚ್ಕೋಬೋದು. ಈಗ ಈ ಪೌಡರು ಚೆನ್ನಾಗಿ ಜರಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೆ ನೀವು ಮೊಸರು ಹಾಕ್ಕೋಬೋದು, ಅಥವಾ ರೋಸ್ ವಾಟರ್ನ ಹಾಕ್ಕೋಬೋದು, ಅಥವಾ ಪ್ಲೇನ್ ನೀರನ್ನಾದರೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಕೈಗಾಗಲಿ ಫೇಸಿಗಾಗಲಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಟ್ಟು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೋಬೋದು. ಸೋಪನ್ನ ಬಳಸೋದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ಒಂದು ಪೌಡರ್ನ ಮಾಡಿಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸ್ಕಿನ್ನೂ ಸಹ ತುಂಬಾ ಗ್ಲೋ ಕೊಡುತ್ತೆ, ಹಾಗೆ ಯಾವುದೇ ರೀತಿ ಕೆಮಿಕಲ್ ಇರಲ್ಲ, ಸೈಡ್ ಎಫೆಕ್ಟ್ ಇರಲ್ಲ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಹೆಲ್ತಿಯಾಗಿರೋ ಒಂದು ಪೌಡರ್ನ ಮಾಡಿಕೊಂಡು ಫೇಸ್ ಪ್ಯಾಕ್ ಕೂಡ ಮಾಡ್ಕೋಬೋದು. ನೀವೀಗ ನೋಡ್ತಾ ಇರ್ಬೋದು, ನಾನು ಕೈಗೆಲ್ಲ ನೀಟಾಗಿ ಹಚ್ಕೊತಾ ಇದ್ದೀನಿ. ಈ ಥರ ಹಚ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳೋದ್ರಿಂದ ಟ್ಯಾನ್ ರಿಮೂವ್ ಆಗುತ್ತೆ, ಹಾಗೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಈ ಥರ ಹಚ್ಕೊಂಡು ಒಂದು 2 to 5 ಮಿನಿಟ್ಸ್ ಬಿಟ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ಥರ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ 1 ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡಿಟ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.